ಪೋಲಿಯೋ ಲಸಿಕೆ ವಾಹನ ಜಾಥಾ ಕಾರ್ಯಕ್ರಮವನ್ನು ಇಂದು ಬೀದರ್ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಉಪನಿರ್ದೇಶಕರಾದ ಆರ್ಬಿಎಸ್ಕೆ ಡಾ ಇಂದುಮತಿ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸಿ ಹಸಿರು ಬಾವುಟ ತೋರಿಸುವ ಮೂಲಕ ಈ ರ್ಯಾಲಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು 28 ಜೂನ್ 2026 ರಂದು ಬೂತ್ಗಳ ಮೂಲಕ ಲಸಿಕೆ ನೀಡಲಾಗುವುದು ಹಾಗೂ 29 ಜೂನ್ ರಿಂದ 26 ಜುಲೈ 1 ರವರೆಗೆ ಮನೆಗಳಿಗೆ ಭೇಟಿ ನೀಡಿ ಉಳಿದ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು. ಹಾಗಾಗಿ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಮಕ್ಕಳಿಗೆ ತಪ್ಪದೆ ಲಸಿಕೆ ನೀಡುವಂತೆ ಹೇಳಿದರು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಶಿವಶಂಕರ್ ಬಿ ಅವರು ಮಾತನಾಡಿ, ಹುಟ್ಟಿದಾಗಿನಿಂದ 5 ವರ್ಷದ ಒಟ್ಟು 2,13,213 ಗ್ರಾಮೀಣ ಮತ್ತು ನಗರ ಪ್ರದೇಶ ಸೇರಿ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದ್ದು, ಇದಕ್ಕಾಗಿ 996 ಬೂತ್ಗಳು ನಿರ್ಮಿಸಲಾಗಿದೆ. ಅದರಂತೆ 2,154 ಲಸಿಕೆದಾರರನ್ನ ಹಾಗೂ 216 ಜನರನ್ನ ಬೂತ್ ಮೇಲ್ವಿಚಾರಣೆಗಾಗಿ ಸಿಬ್ಬಂದಿಯವರನ್ನ ನೇಮಕ ಮಾಡಲಾಗಿದೆ. 11 ಮೊಬೈಲ್ ತಂಡಗಳು ಹಾಗೂ 70 ಟ್ರಾನ್ಸಿಟ್ ಪಾಯಿಂಟ್ಸ್ಗಳ ಮೂಲಕ ಪ್ರದೇಶದ ಲಸಿಕಾಕರಣ ಗುರಿ ಸಾಧಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾ ರಾಜಶೇಖರ್ ಪಾಟೀಲ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಅನಿಲ ಚಿಂತಾಮಣಿ, ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾ ಕಿರಣ್ ಪಾಟೀಲ್, ತಾಲೂಕಾ ಅಧಿಕಾರಿ ಡಾ ಸಂಗಾರೆಡ್ಡಿ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸಾವಿತ್ರಿಬಾಯಿ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಹಿಜಾರೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಓಂಕರ್ ಮಲ್ಲಿಗೆ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಉಮೇಶ್ ಬಿರಾದರ್, ಡಿಪಿಸಿ ಕಮ್ ಕ್ಲಸ್ಟರ್ ಪ್ರಿವೆನ್ಷನ್ ಅಧಿಕಾರಿ ಶಿವಶಂಕರ್ ಬೆಮ್ಮಳಗಿ, ಲಸಿಕಾ ಮೇಲ್ವಿಚಾರಕ ಲೋಕೇಶ್ ಸಲಗರ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಧಿಕಾರಿಗಳು, ನಿರ್ದೇಶನಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರು ನಮ್ಮ ಜಿಲ್ಲೆಯ ನೋಡಲ್ ಅಧಿಕಾರಿಗಳಿಗೆ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಅನುಷ್ಠಾನ ಎಲ್ಲ ಅಧಿಕಾರಿಗಳು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಅದೇ ರೀತಿ ಎಲ್ಲ ಸಿಬ್ಬಂದಿಯವರ ವರ್ಗದವರಿಗೂ ಕೂಡ ಮತ್ತು ಅಧಿಕಾರಿಯವರಿಗೂ ಕೂಡ ಎಲ್ಲ ವೃಂದದವರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಪತ್ರಕರ್ತರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಡಾಕ್ಟರ್ ಇಂದುಮತಿ ಮೇಡಮ್ ಅವರು ನಮ್ಮ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಚಾಲನೆ ನೀಡಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆಗೆಯಲಾಗಿರುತ್ತದೆ. ದೇಶವಾಗಿದೆ ಪೋಲಿಯೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪೋಲಿಯೋ ವ್ಯಾಕ್ಸಿನೇಷನ್ಗೋಸ್ಕರ ರ್ಯಾಲಿ ಉದ್ಘಾಟನೆ ಮಾಡಿದ್ವಿ. ಇವತ್ತು ಪ್ರೀ ಆಕ್ಟಿವಿಟಿ ಆಗುತ್ತೆ, ನಾಳೆ ಇನಾಗ್ರೇಷನ್ನು ಪ್ಲಸ್ ಬೂತ್ ಡೇ ಇದೆ. ಅಂದರೆ ಸುಮಾರು 2,13,000 ಚಿಲ್ಲರೆ ಮಕ್ಕಳು ನಾವು ಟಾರ್ಗೆಟ್ ಇದೆ ನಮಗೆ ವ್ಯಾಕ್ಸಿನೇಟ್ ಮಾಡಲಿಕ್ಕೆ. 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳು 0 to 5 years. ಇದನ್ನು ನಾವು ಆಲ್ಮೋಸ್ಟ್ ಬೂತ್ಸ್ ಏನಿದೆ 1,077 ಬೂತ್ಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಎಲ್ಲರಲ್ಲಿ ಮನವಿ ಏನು ಅಂದರೆ, ದಯವಿಟ್ಟು ಫಸ್ಟ್ ಡೇಗೆ ಮನೆಗೆ ಬರ್ತಾರೆ ಹೇಗಿದ್ರು ಅಂತ ಆಲಸ್ಯ ತೋರಿಸ್ದೇನೆ ಫಸ್ಟ್ ಡೇ ಮಾಡಿದಾಗ ಇದು ಹರ್ಡ್ ಇಮ್ಯುನಿಟಿ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಅದಕ್ಕೆ ಎಲ್ಲರೂ ನಾಳೆ ಬೂತ್ಗೆ ನಿಮ್ಮ 5 ವರ್ಷದ ಕೆಳಗಿನ ಮಕ್ಕಳನ್ನ ತಗೊಂಡು ಬಂದು ವ್ಯಾಕ್ಸಿನೇಟ್ ಮಾಡಿಸಿ ಅಂತ ಕಳಕಳಿಯಿಂದ ಆರೋಗ್ಯ ಇಲಾಖೆಯಿಂದ ನಾವು ಮನವಿ ಮಾಡ್ತೇವೆ. ಧನ್ಯವಾದ. ನಾನು ಡಾಕ್ಟರ್ ಇಂದುಮತಿ ಕಾಮಶೆಟ್ಟಿ, ರಾಜ್ಯದಿಂದ ನೋಡಲ್ ಆಫೀಸರ್ ಆಗಿ ಬಂದಿರೋದು.
ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಬಿ ಅಂತ, ಜಿಲ್ಲಾ RCH ಅಧಿಕಾರಿ. ನಾನಿದು ಪಲ್ಸ್ ಪೋಲಿಯೋಗೆ ನೋಡಲ್ ಅಧಿಕಾರಿ ಇದ್ದೀನಿ. ನಾಳೆಯಿಂದ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾಳೆ ಒಂದು ದಿವಸ ಬೂತ್ನಲ್ಲಿ ಮಕ್ಕಳಿಗೆ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5-6 ಗಂಟೆ ತನಕ. ಮತ್ತು ಎಲ್ಲ ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ಏನಂತೀರ ರೈಲ್ವೆ ಸ್ಟೇಷನ್ಗಳಲ್ಲಿ ಎಷ್ಟೊತ್ತಿನ ತನಕ ಜನರು ಇರ್ತಾರೆ ಅಷ್ಟೊತ್ತಿನ ತನಕ ನಾವು ಮಕ್ಕಳಿಗೆ ಲಸಿಕೆ ಹಾಕ್ತೀವಿ. ಅದಕ್ಕೆ ಬೀದರ್ ಜನರಲ್ಲಿ ನನ್ನ ಮನವಿ ಇದೆ, ನಿಮ್ಮ ಸಮೀಪದ ಬೂತಿಗೆ ತಮ್ಮ ಮಕ್ಕಳನ್ನು ಕರ್ಕೊಂಬಂದು 0 to 5 years ಮಕ್ಕಳನ್ನು ಕರ್ಕೊಂಬಂದು ತಾವು ವ್ಯಾಕ್ಸಿನೇಷನ್ ಮಾಡಬೇಕು. ಈ ಮುಂಚೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ನಲ್ಲಿ ಎಷ್ಟೇ ಬಾರಿ ಅವರು ಪೋಲಿಯೋ ವ್ಯಾಕ್ಸಿನ್ ಹಾಕ್ಕೊಂಡ್ರು, ಇದು ಪಲ್ಸ್ ಪೋಲಿಯೋ ಏನದಂದರೆ ನಮಗೆ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಜನರನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕೆಂದು ತಮ್ಮೆಲ್ಲರ ಮನವಿ ಮಾಡ್ತೀವಿ. ಸೊ ಇಲ್ಲಿವರೆಗೆ ನಮ್ಮ ಸುಮಾರು ಮೋರ್ ದೆನ್ 8ರಿಂದ 10 ವರ್ಷ ಆಯಿತು ನಾವು ಪೋಲಿಯೋ ನಮ್ಮ ಒಂದು ಕಂಟ್ರಿಯಿಂದ ನಿರ್ಮೂಲನೆ ಮಾಡೀವಿ. ಸೊ ಅದನ್ನು ನಾವು ಕಾಯ್ದುಕೊಳ್ಬೇಕಾದ್ರೆ ನಾವು ಇದು ಪಲ್ಸ್ ಪೋಲಿಯೋ ಹನಿ ಕಂಪಲ್ಸರಿ ನಾವೆಲ್ಲ ಮಕ್ಕಳಿಗೆ ಹಾಕಬೇಕಾಗುತ್ತೆ. ಸೊ ನಮ್ಮ ಪಕ್ಕದ ಕಂಟ್ರಿಗಳಲ್ಲಿ ಈಗಾಗಲೇ ಪೋಲಿಯೋ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಸೊ ನಮ್ಮ ಹತ್ರ ಎಲ್ಲ ಮೈಗ್ರೇಷನ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಪಲ್ಸ್ ಪೋಲಿಯೋ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ನಾನು ಡಾಕ್ಟರ್ ಶಿವಶಂಕರ್, ಜಿಲ್ಲಾ RCH ಅಧಿಕಾರಿ.